ಬೈ ಎಲೆಕ್ಷನ್ ಅಖಾಡದಲ್ಲಿ ನಡೀತಾ ಇರುವಂತಹ ಗ್ಯಾರಂಟಿ ಗುದ್ದಾಟದ ಬಗ್ಗೆ ಬಹಳ ತೀವ್ರ ಸ್ವರೂಪದ ಗುದ್ದಾಟವೇ ನಡೀತಾ ಇದೆ. ವಾಗ್ಬಾಣಗಳು ನಿರಂತರವಾಗಿ ಹರಿತಾ ಇದ್ದಾವೆ. ಒಬ್ಬರು ಇನ್ನೊಬ್ಬರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರದ ಮುಂಚೂಣಿಯಲ್ಲಿ ಇದ್ದುಕೊಂಡು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂತಹ ರೀತಿಯಲ್ಲಿ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅರವಿಂದ ವರದಿ ನಿಮ್ಗೆ ತೋರಿಸ್ತೀನಿ. ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ ಮುಗಿದ ಅಧ್ಯಾಯ ಆಗಿದೆ. ಅವರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂತವ್ರನ್ನೇ ಕರ್ಕೊಂಡ್ಬರ್ತೀವಿ. ನೀನು ಅನ್ನರಾಮಯ್ಯ ಅಲ್ಲ ಕನ್ನರಾಮಯ್ಯ. ಗ್ಯಾರಂಟಿಗಳೊಂದು ಭ್ರಮೆನಲ್ಲೇನಿದ್ದಾರೆ. ಈ ಭ್ರಮೆಯಿಂದ ಹೊರಗೆ ಬರಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಅರ್ಥ ಆಗ್ತದೆ. ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಮಿನಿ ಸಮರದ ಅಖಾಡ ರಂಗೇರಿದೆ. ಸರ್ಕಾರ ಆಡಳಿತ ಪಕ್ಷದ ನಾಯಕರುಗಳ ಮತಬೇಟೆ ಜೋರಾಗಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳನ್ನ ಗೆಲ್ಲುವುದಕ್ಕೆ ಎಲ್ಲಾ ನಾಯಕರು ಅವರದ್ದೇ ದಾಳ ಉರುಳಿಸುತ್ತಿದ್ದಾರೆ. ಜಿದ್ದಿಗೆ ಬಿದ್ದಿರುವ ನಾಯಕರ ಮುಂದೆ ಸಾಲು ಸವಾಲುಗಳಿದ್ದು ಮಾತಿನ ಅಬ್ಬರ ತಾರಕಕ್ಕೇರಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಿಂದ ಸೃಷ್ಟಿಯಾಗಿರುವ ಗ್ಯಾಸ್ ಟ್ರಬಲ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯ ಆರೋಪ ಹಾಗೂ ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂಬ ಆರೋಪ ಮಾಡುತ್ತಲೇ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಪ್ರಬಲ ಅಸ್ತ್ರವಾಗಿ ಪ್ರಯೋಗಿಸುತ್ತಿದೆ. ಇವತ್ತು ಬಾಗಲಕೋಟೆಯ ಬೇವಿನಮಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ವೀರಭದ್ರೇಶ್ವರನಿಗೆ ನಮನ ಸಲ್ಲಿಸಿ ಕ್ಯಾಂಪೇನ್ ಆರಂಭಿಸಿದ ಸಿದ್ದರಾಮಯ್ಯ ಜನರ ಮನಗೆಲ್ಲುವ ಪ್ರಯತ್ನ ಮಾಡಿದ್ರು. ಉಮೇಶ್ ಮೇಟಿಗೆ ಹೈಕಮಾಂಡ್ ಟಿಕೆಟ್ ನೀಡಿದ್ದು ಗೆಲ್ಲಿಸಬೇಕೆಂದು ಕರೆ ಕೊಟ್ಟರು. ಬಿಜೆಪಿಯವರು ಈ ಚುನಾವಣೆಯಲ್ಲಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ. ಈಗ ನಮ್ಮ ಮೇಲೆ ಸುಳ್ಳನ್ನು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಅನಗತ್ಯ ಟೀಕೆಗಳನ್ನು ಮಾಡಿ ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳಾಗಿ ನಾವೇನು ಮಾಡಿದ್ದೀವಿ ಅಂತ ನಿಮ್ಮ ಮುಂದೆ ಇಡಬೇಕು. ಈ ಕಾರಣಕ್ಕೋಸ್ಕರ ನಾವು ವೋಟ್ ಕೊಡಿ ಅಂತ ಕೇಳಬೇಕು. ಅದನ್ನು ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರೇನು ಮಾಡಿಲ್ವಲ್ಲ, ಹೇಳಲಿಕ್ಕೆ ಏನೂ ಇಲ್ಲ. ಅದಕ್ಕೋಸ್ಕರ ಏನು ಮಾತಾಡಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದಲ್ಲಿ ಲಂಚ ಹೊಡೆಯೋದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ. ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರು. 2 ಸಾರಿ ಕರ್ನಾಟಕದಲ್ಲಿ ಅಧಿಕಾರ ಮಾಡಿದ್ದಾರೆ. ಒಂದ್ಸಾರಿ 2008ರಿಂದ 13ನೇ ಇಸ್ವಿ, ಆಮೇಲೆ 2019ರಿಂದ 23ನೇ ಇಸ್ವಿ 9 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. ಈ 9 ವರ್ಷಗಳಲ್ಲಿ ಈ ರಾಜ್ಯದ ಬಡವರಿಗೆ ಏನ್ ಮಾಡಿದ್ದೀವಿ, ರೈತರಿಗೆ ಏನ್ ಮಾಡಿದ್ದೀವಿ, ಮಹಿಳೆಯರಿಗೆ ಏನ್ ಮಾಡಿದ್ದೀವಿ, ಹಿಂದುಳಿದವರಿಗೆ ಏನ್ ಮಾಡಿದ್ದೀವಿ, ದಲಿತರಿಗೆ ಏನ್ ಮಾಡಿದ್ದೀವಿ ಅಂತ ಹೇಳಬೇಕು. ಇನ್ನು ಬಾಗಲಕೋಟೆ ಚುನಾವಣಾ ಅಂಗಳದಲ್ಲಿ ನಾಳೆ ಮತ್ತು ನಾಡಿದ್ದು ಯಡಿಯೂರಪ್ಪ, ಕುಮಾರಸ್ವಾಮಿ, ವಿಜಯೇಂದ್ರ ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಬಾಗಲಕೋಟೆಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿಯಾಗುತ್ತಿದ್ದಂತೆ ಪ್ರಚಾರದಿಂದ ದೂರವಿದ್ದ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮತ್ತೆ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಅವರ ಜೊತೆಗೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಪಕ್ಷದ ಹಲವರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಉಪಚುನಾವಣೆ ಅಖಾಡಕ್ಕೆ ನಾಳೆಯಿಂದ ಧುಮುಕಲಿದ್ದು 2 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿದ್ದಾರೆ. ಇದರ ನಡುವೆ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿದೆ ಎಂದು ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ರೆ, ಕೇಂದ್ರ ಸರ್ಕಾರ ಕೊಡುತ್ತಿರುವ ಅಕ್ಕಿಗೆ ಸಿದ್ದರಾಮಯ್ಯ ಕನ್ನ ಹಾಕ್ತಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಜನರ
ಒಂದು ನಾಡಿ ಮಿಡಿತ ಏನು ಅಂತ ನೀವು ಕೇಳೋದಾದ್ರೆ, ಮತದಾರರು ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸತ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಆಂಟಿ ಇನ್ಕಂಬನ್ಸಿ ಅಂತ ಕರಿತೀವಿ, ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಇದು ಎರಡೂ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷದವರು ಗ್ಯಾರಂಟಿಗಳ ಒಂದು ಭ್ರಮೆನಲ್ಲೇನಿದ್ದಾರೆ, ಈ ಭ್ರಮೆಯಿಂದ ಹೊರಗೆ ಬರಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಈ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಅರ್ಥ ಆಗ್ತದೆ. ರಾಜ್ಯದ ಜನತೆಗೆ ಗೊತ್ತಿದೆ, ಇದು ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ. ಇದು ಇವತ್ತು ಅನ್ನರಾಮಯ್ಯ ಅಂತ ಹೇಳೋಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ನೀನು ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಯಾಕಂದರೆ ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿಗೆ ನೀನು ಕನ್ನ ಹಾಕಿ ಕನ್ನರಾಮಯ್ಯ ಆಗೋಗಿದೆಯಾ ನೀನು? ಅದನ್ನು ಜಗಜ್ಜಾಹೀರಾತಾಗಿ ಹೇಳ್ಬೇಕು ನೀನು. ಎಲ್ಲಿಂದ ಬರ್ತದೆ ಅಕ್ಕಿ? ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಮಲ ಪಕ್ಷದ ಪರವಾಗಿ ಪ್ರಚಾರ ಮಾಡುತ್ತಿರುವುದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕವೂ ಕ್ಯಾಂಪೇನ್ಗೆ ಬಳಸಿಕೊಳ್ಳಬೇಕಾದ ದುಸ್ಥಿತಿಗೆ ಬಿಜೆಪಿ ತಲುಪಿದೆ ಎಂದು ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಇವ್ಯಾವುದು ಮುಖ್ಯ ಅಲ್ಲ ಗೌಣ. ಇವತ್ತು ಯಾವ್ದು ಬಸನಗೌಡರು ಪಾಟೀಲ್ ಬಂದ್ರು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಬಾಗಲಕೋಟೆ ಜನರ ಜೀವನದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೆ ನೀವೇನೇ ಹೇಳಿ, ಈ ನಮ್ಮ ಪಕ್ಷ ಎಲ್ಲ ಒಂದು ಕಡೆ ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಮುಖ್ಯವಾಹಿನಿಗೆ ತರ್ತಕ್ಕಂಥ ಜೊತೆಯಲ್ಲಿ ಕರ್ನಾಟಕದಲ್ಲಿ ಏನಿವತ್ತು ಈ ಅಸಮತೋಲನ ಮಾಡಿ ಒಬ್ಬರನ್ನ ಒಬ್ಬರು ಎತ್ಕಟ್ಟಿ ಗೊಂದಲ ಮಾಡಿ ಜನರ ಮೇಲೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಒಬ್ಬ ಯತ್ನಾಳರಲ್ಲ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕರು ಅವರೇನು ಹೊರಗಡೆಯಿಂದ ಮಾಡಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನು ತುಂಬ ಚೆನ್ನಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡದೆ ಹೋದ್ರೆ, ಗೆಲ್ಲಿಸದೆ ಹೋದರೆ ನಾವು ಬದುಕಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀಟ್ ಹೋದ್ರೆ ನಮಗೇನು ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂತವ್ರು ಅಂತವ್ರನ್ನೇ ಕರ್ಕೊಂಡ್ ಬಂದು ಪ್ರಚಾರ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ಬಿಜೆಪಿ ಅವರು ಬಂದ್ರ ಅಂದ್ರೆ ಅವ್ರು ಸೋಲ್ತೀವಿ ಅಂತ ಗೊತ್ತಾದ ಮೇಲೆ ಅವ್ರು ಉಚ್ಚಾಟನೆ ಮಾಡಿದ್ದಾರೆ ಅಂತವ್ರನ್ನೇ ಕರ್ಕೊಂಬರ್ತಿದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡೋದು, ಇನ್ನೊಂದ್ ಕಡೆ ಅವ್ರ ಕಡೆನೆ ಕರ್ಕೊಂಡ್ಬಂದು ಅವ್ರಿಗೆ ಗ್ವಾಗರೋದು, ಅವ್ರ ಕೈಲಿ ಪ್ರಚಾರ ಮಾಡಿಸೋದು. ಸೊ ಇದು ದ್ವಂದ್ವ ನೀತಿ ಅಲ್ವಾ? ನೋಡಿ, 10 ವರ್ಷ MLA ಆದವ್ರಿಗೆ ಬುದ್ಧಿ ಯಾರು ಹೇಳಕತ್ತಾರಂದ್ರೆ ಯತ್ನಾಳ್ ಅವ್ರು ಹೇಳಕತ್ತಾರ. ಏನ್ ಹೇಳಿದ್ರಂದ್ರೆ ಗೊತ್ತೈತ್ಲ, ಅಂತ ವ್ಯಕ್ತಿ ಅಂತ ಕುಟುಂಬ ಇವ್ರದಲ್ಲ. ಮನೆಗೆ ಬಂದ್ರೆ ಎಲ್ಲಾರನ್ನೂ ಒಪ್ಕೊಂಡು ಪ್ರೀತಿ ಮಾಡ್ತಕ್ಕಂಥದ್ದು ನಮ್ಮ H.Y. ಮೇಟಿ ಅವ್ರ ಕುಟುಂಬ. ಸಿದ್ದರಾಮಯ್ಯನವರ ಆಡಳಿತದ ಕಾರ್ಯವೈಖರಿ ಮುಗಿದ ಅಧ್ಯಾಯ ಆಗಿದೆ. ಈ 2 ಬೈ ಎಲೆಕ್ಷನ್ನಲ್ಲಿ ಕೂಡ ಇಂಥ ನಿರ್ಲಿಪ್ತ ಸರ್ಕಾರದ ಕಾರ್ಯವೈಖರಿಯನ್ನು ನಾವು 2,000 ಕೊಟ್ಬಿಟ್ಟಿದ್ದೀವಿ. ನಮ್ದೇನು ನಾವು ಕೊಟ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಜನ. 6 ತಿಂಗಳು ಒಂದೇ ಸಾರಿ ಕಂತು ಕೊಟ್ಟಿದ್ದೀವಿ. ನಮ್ಗೆ 12,000 ಬತ್ತು. ಯಾವ್ದು ಕೊಟ್ಟಿದ್ದೀರಿ ದುಡ್ಡು? ನೀವು ನಿಮ್ಮ ಮನೆ ದುಡ್ಡು, ಅದು ಸಾಮಾನ್ಯ ಜನರ ಟ್ಯಾಕ್ಸ್ ಪೇಯರ್ ದುಡ್ಡು. ಈ ದುಡ್ಡನ್ನೆಲ್ಲ ಕೊಟ್ಟು ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ಕರ್ನಾಟಕದ ಜನ 1 ಸಾರಿ ನೋಡಿದ್ರು, 2 ಸಾರಿ ನೋಡಿದ್ರು ಮತ್ತೆ ನಿಮ್ಮ ಡೊಂಬರಾಟವನ್ನು ನೋಡೋದಕ್ಕೆ ಸಹಿಸೋದಕ್ಕೆ ಸಾಧ್ಯತೆ ಇಲ್ಲ. 15ರಿಂದ 1 ತಿಂಗಳ ಕಾಲ ಅಷ್ಟೇ ಸಿಎಂ ಅವರ ಅವಧಿ, ಆಮೇಲೆ ಅವರು ಹೊರ ಹೋಗ್ತಾರೆ ಅಂತ ಮಾತಾಡ್ತಾರೆ. ಯಾರು? ಸೋಮಣ್ಣ ಸುದ್ದಿಗೋಷ್ಠಿ. ಸೋಮಣ್ಣ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಸೋಮಣ್ಣ ಯಾರು? ಬಿಜೆಪಿನಲ್ಲಿ ಇರ್ತಕ್ಕಂಥ ಕೆಲಸ ಇಲ್ಲದೆ ಇರ್ತಕ್ಕಂಥ ಮಂತ್ರಿ. ಅವ್ರು ನಿಮ್ಗೆ ಗೊತ್ತಾ? ನಿಮ್ಗೆ ಸ್ಟೇಟ್ ಮಿನಿಸ್ಟರ್, ಅವ್ರು ಯಾವ ಫೈಲು ಹೋಗಲ್ಲ. ಮಿನಿ ಸಮರದ ಅಖಾಡದಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮಗಳ ಬಗ್ಗೆ ಚರ್ಚೆ ಜೋರಾಗಿದೆ. ಗ್ಯಾಸ್ಗಾಗಿ ಬೀದಿಗೆ ಬಿದ್ದಿರುವ ಆಟೋ ಕ್ಯಾಬ್ ಚಾಲಕರ ಗೋಳನ್ನ ರಾಜಕೀಯ ಚದುರಂಗದಾಟದ ಅಸ್ತ್ರ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಕೊಡಲಾಗದ ಕೇಂದ್ರ ಸರ್ಕಾರ ಎಂದು ಕೈ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಮಾಡಬೇಕ್ರಿ, ಇದು ಕೇಂದ್ರ ಸರ್ಕಾರದ ಕರ್ತವ್ಯ. ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ್ದಲ್ಲ. ರಾಜ್ಯ ಸರ್ಕಾರ ವಿತರಣೆ ಮಾಡೋದಷ್ಟೇ. ಸುಮ್ಮನೆ ಬರೀ ಖಾಲಿ ಮಾತು, ಬರೀ ಪುಟ್ಟಿ ಬೇವಿನ ಸೊಪ್ಪು ನಂದ ಬೆಳಗೋ ಪೂಜಾರಯ್ಯ ಅಂತ ಬರೀ ಖಾಲಿ ಗಂಟೆ ಹೊಡ್ಕೊಂಡು ಕೂತ್ಕೋತಾರೆ. ಅಕ್ಷತೆ ಅಂದ್ಬಿಟ್ಟು ಒಂದ್ ಕಡೆ ಅಕ್ಕಿ ಇತ್ತು, ಇನ್ನೊಂದ್ ಕಡೆ ಅರ್ಶನ ಇತ್ತು, 2 ಸೇರಿದ ತಕ್ಷಣ ಮಂತ್ರಾಕ್ಷತೆ ಅಂದ್ಬಿಟ್ಟು ಇದರಿಂದ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಎಲ್ಲಿಂದ ಬಂದ್ಬಿಡ್ತು.
ಇದರ ಜೊತೆಗೆ ಚುನಾವಣಾ ಅಖಾಡದಲ್ಲಿ ಗ್ಯಾರಂಟಿಗಳ ಬಗ್ಗೆ ಜೋರಾಗಿಯೇ ಚರ್ಚೆಗಳು ನಡೆಯುತ್ತಿವೆ. ಎರಡೂ ಕ್ಷೇತ್ರಗಳ ಉಪಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಮಾಡಿಕೊಂಡಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ 30 ಜಿಲ್ಲೆಗಳ ಸದಸ್ಯರಿಂದ ಮತಬೇಟೆ ಕಾರ್ಯ ನಡೆಯುತ್ತಿದೆ. 2 ವಿಭಾಗ ಮಾಡಿ ಎರಡೂ ಕ್ಷೇತ್ರಗಳಲ್ಲಿ ಮತಬೇಟೆಗೆ ಡಿಕೆಶಿ ರಣತಂತ್ರ ರೂಪಿಸಿದ್ದಾರೆ. ಬೂತ್ ಮಟ್ಟದ ನಿಯೋಜಿತ ಸದಸ್ಯರಿಂದಲೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಗ್ಯಾರಂಟಿ ಅನುಷ್ಠಾನ, ಬಳಕೆ, ಮುಂದುವರಿಕೆ ಬಗ್ಗೆ ಆಶ್ವಾಸನೆ ನೀಡುವ ಕೆಲಸ ಆಗಿದೆ. ಹೀಗಾಗಿ ಸರ್ಕಾರವೇ ದುಡ್ಡು ಕೊಟ್ಟು ವೋಟು ಕೇಳುತ್ತಿದೆ. ಇದರ ಮೂಲಕ ಸರ್ಕಾರವೇ ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅನ್ನೋದು ಬಿಜೆಪಿ ವಾದ. ಹೋದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಕೌಂಟಿಂಗ್ ಇಯರ್ನಲ್ಲಿ ಕೊಟ್ಟಿಲ್ಲ, ಅದನ್ನು ಕೂಡ ಕೊಡ್ತೇವೆ. ಇಷ್ಟು ಕೊಟ್ಟವರು ಈಗ ನಮ್ಮೂರಲ್ಲಿ ಒಂದು ಗಾದೆ ಇದೆ, ದಿವಸ ಒಬ್ಳು ಬಂದಂಥ ವ್ಯಕ್ತಿಗೆ ಊಟ ಆಗ್ತಿರ್ಲಂತೆ. ಒಂದು ದಿವಸ ಅವಳಿಗೇನೋ ಹೊಟ್ಟೆ ನೋವು ಬಂದು ಎದೆನೋ ಬಂದಾಗ ಊಟ ಕೊಡಲಿಲ್ವಂತೆ. ಪಕ್ಕದವಳು ಕರೆದ್ಬಿಟ್ಟು ಊಟ ಕೊಟ್ಬಿಟ್ಲಂತೆ. ಆ ನೋಡಿ ನಮ್ಗೆ ಊಟ ಕೊಡಲಿಲ್ಲ, ನನ್ನ ತಾಯಿ ಸುಖವಾಗಿರೆ ಅಂತ ಹೇಳಿದ್ಲಂತೆ ಅವಳು. ಅಂಥ ಬಡ್ಡೆ ಹಾಕ್ಲಿ ಇವರು. ವರ್ಷಾನುಗಟ್ಟಲೆ ಕೊಟ್ಟವ್ರದ್ದು ಬಿಟ್ಬಿಟ್ಟು 2 ತಿಂಗಳು ಕೊಟ್ಟಿಲ್ಲ, 1 ತಿಂಗಳದ್ದು ಬಂದಿಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆ. ಗೃಹಲಕ್ಷ್ಮಿ ಕೇವಲ 10 ತಿಂಗಳು ಮಾತ್ರ ಬರ್ತಾ ಇದೆ, 2 ತಿಂಗಳು ಕೊಡೋದಿಲ್ಲ ಅಂತ ಒಂದು ಆರೋಪ. ಕೊಡ್ತಾ ಇದ್ದೀವಿ, ತಿಂಗಳು ಅಂತಲ್ಲ ಕೊಡ್ತಾ ಇದ್ದೀವಿ. ಈಗ ಕೊಡಬೇಕಾಗಿದೆ, ಇನ್ನು 2 ತಿಂಗಳು 3 ತಿಂಗಳದ್ದು ಕೊಡಬೇಕು ಅಂತ ಕೊಡ್ತಾ ಇದ್ವಿ. 100ಕ್ಕೆ 95-98% ಜನ, 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನೂ ಭೇಟಿ ಮಾಡಿದಾಗ ನಾವು ಯಾರು ಏನಾರು ಇರಲಿ, ನಮ್ಮನೆ ಯಜಮಾನರುಗಳು ಏನಾರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಈ ಮಧ್ಯೆಯೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹಾಗೂ ಜಿಲ್ಲಾ ಮಟ್ಟದ ಛಲವಾದಿ ಸಮಾಜದ ಮುಖಂಡರ ಜೊತೆ ಕೈ ನಾಯಕರು ಸಭೆ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಮಾಜದ ಮುಂದೆ ಒಗ್ಗಟ್ಟಿನ ಪ್ರದರ್ಶನ ತೋರಿದ್ದಾರೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಛಲವಾದಿಗಳನ್ನ ಒಗ್ಗೂಡಿಸುವ ಮೂಲಕ ಶಾಮನೂರು ಕುಟುಂಬದ ಬಲ ಹೆಚ್ಚಿಸಬೇಕೆಂದು ಕರೆಕೊಟ್ಟರು. 2023ರಲ್ಲಿ ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದ್ರಿ ಅಲ್ವಾ? 100ಕ್ಕೆ 100 ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಶಿವಶಂಕರಪ್ಪ ಗೆಲ್ಲಿಸಿದ್ರಿ. ಒಂದು ಚುನಾವಣೆ ಗೆಲ್ಲಿಸೋದು ಎಷ್ಟವಧಿಗೆ? 5 ವರ್ಷಕ್ಕೆ. ಈಗ ಪುನಃ ಯಾಕೆ ಚುನಾವಣೆ ಬಂತು? ಅವರು ಅಕಾಲಿಕ ಮರಣ. ನೀವು ಕೊಟ್ಟಿದ್ದು 5 ವರ್ಷಕ್ಕೆ, ನಿಮ್ಮ ಅಧಿಕಾರ ಮೊದಲಾಗಿ ಇನ್ನೂ 2 ವರ್ಷ ಬಾಕಿ ಇದೆ. ಹೋದ ಸಾರಿ 100ಕ್ಕೆ 100 ನೀವು ಕೊಟ್ಟ ಮೇಲೆ ಮತ್ತೆ ಅದನ್ನ 2 ವರ್ಷ ರಿನ್ಯೂವಲ್ ಮಾಡ್ಕೊಡ್ಬೇಕಲ್ಲ. ದಯವಿಟ್ಟು ರಿನ್ಯೂವಲ್ ಮಾಡಿಕೊಡಿ. ಶಾಮನೂರು ಶಿವಶಂಕರಪ್ಪನವರು ಕಟ್ಟ ಕಾಂಗ್ರೆಸ್ಸಿನ ಫ್ಯಾಮಿಲಿ, ಅವರು ಕಟ್ಟ ಕಾಂಗ್ರೆಸ್ಸಿನ ಫ್ಯಾಮಿಲಿ. ಪ್ರತಿಯೊಬ್ಬ ಛಲವಾದಿ ಅಣ್ಣತಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಅವ್ರು ಹೇಳಿದ್ರು, ನಮ್ಮ ಸಂಪತ್ತು ಪಂಚ ಏನು ಪಂಚ್ ಮಾಡಬೇಕು, ಯಾರಿಗಾರ ಪಂಚ್ ಮಾಡಿಬಿಟ್ಟಿಲ್ಲ. ನೀವು ಪ್ರತಿಯೊಂದು ಮನೆಗೆ ಹೋಗಿ ಮನವೊಲಿಸಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥನೆಗೆ ವೋಟ್ ಹಾಕಲೇಬೇಕು ಅಂತ ಹೇಳಿ ನೀವು ಹಾಕಿಸ್ಬೇಕಾದ ಕೆಲಸ ನಿಮಗಾಗಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದಾವಣಗೆರೆಯಲ್ಲಿ ಬಿಜೆಪಿಯ ಇತರೆ ನಾಯಕರು ಕೂಡ ಪ್ರಚಾರ ಮಾಡಿದ್ರು. ಎಂಎಲ್ಸಿ ಸಿಟಿ ರವಿ ಅಭ್ಯರ್ಥಿ ದಾಸ್ಕರಿಯಪ್ಪ ಪರ ಕ್ಯಾಂಪೇನ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಎಂದು ಟೀಕಿಸಿದ್ರು. ಮಾಜಿ ಸಚಿವ ಬಿ ಶ್ರೀರಾಮುಲು ಕೂಡ ಉಪಚುನಾವಣಾ ಕಣದಲ್ಲಿ ಮಾತಾಡಿದ್ರು. ನನಗೆ ವಿಶ್ವಾಸ ಇದೆ, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಮತ ಹಾಕ್ತಾರೆ. ಇಲ್ಲಿ ಯಾವುದೇ ಪಕ್ಷ ಗೆಲ್ಲೋದು ಸೋಲೋದ್ರಿಂದ ಸರ್ಕಾರದ ಮೇಲೆ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾವು ಏನು ಮಾಡಿದ್ರೂ ನಡೆಯುತ್ತೆ, ನಾವು ಮಾಡಿದ್ದೇ ಸರಿ ಅನ್ನುವಂಥ ಮನೋಭಾವನೆಗೆ ಒಂದು ಸಂದೇಶವನ್ನು ಈ ಚುನಾವಣೆ ಕೊಡಬೇಕು. ಆ ರೀತಿ ಕೊಡುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತ ನಾಯಕರಿಗೆ ಕೊಟ್ಟಿದೆ. ಇವತ್ತು ಒಬ್ಬ ದಲಿತ ನಾಯಕರನ್ನು ಸೋಲಿಸಬೇಕು ಅನ್ನೋಂಥ ಕಾರಣದಿಂದ ಇಡೀ ಸರ್ಕಾರ ಇವತ್ತು ಠಿಕಾಣೆ ಹೂಡಿ
ಇವತ್ತು ದಲಿತ ನಾಯಕರನ್ನು ಇವತ್ತು ಸೋಲ್ಸಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸರ್ಕಾರ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಇತಿಹಾಸವನ್ನು ತೆಗೆದು ನೋಡಿದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ನೆಹರು ಅವರು ಸೇರಿಕೊಂಡು ಅವತ್ತು ಕಾಂಗ್ರೆಸ್ಸು ಅವರೆಲ್ಲರೂ ಕೂಡ ಸೇರಿಕೊಂಡು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಕೂಡ ಈ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಬಂದು ಹಣದ ಬ್ಯಾಗನ್ನು ಹಿಡ್ಕೊಂಡು ಇವತ್ತು ಒಬ್ಬ ದಲಿತ ನಾಯಕರನ್ನ ಸೋಲಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿರುವ ಸಚಿವ ಜಮೀರ್ ಅಹಮದ್ ಖಾನ್ ಎರಡೂ ಕ್ಷೇತ್ರಗಳ ಉಪಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲೇ ಗೆಲ್ತೀವಿಲ್ರಿ, ನಾವು ಕ್ಯಾಂಡಿಡೇಟ್ ಆಗಿರೋದು ಗೆಲ್ಲಕ್ಕೆ ತಾನೆ, ನಾವು ಸೋಲಕ್ಕೆ ಯಾರನ್ನ ಕ್ಯಾಂಡಿಡೇಟ್ ಆಗ್ತಾರ? ನಮ್ಮ ಸೀಟ್ ಬಾಗಲಕೋಟೆನ ಮೇಟಿಯವರಿದ್ರು, ಇಲ್ಲಿ ಹಿರಿಯವರಾದಂಥ ಶಾಮನು ಶ್ರೀಶಂಕರ ವಾಚ ಅವರಿದ್ರು, ಎರಡು ನಮ್ಮದೇ ಸೀಟ್. ಸ್ವಲ್ಪ ಅಸಮಾಧಾನ ಮುಸ್ಲಿಮರು ಅಸಲಿಲ್ಲ, ಸರಿ ಮಾಡಿಸೋದು, ಸರಿ ಹೋಗಿದ್ದಾರೆ, ಈಗ ಸರಿ ಹೋಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ನಾಡಿದ್ದು ಕೇರಳಕ್ಕೆ ಹೋಗಿ ಕ್ಯಾಂಪೇನ್ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಭಾನುವಾರ ಮಂಜೇಶ್ವರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದಲ್ಲಿ ಕನ್ನಡಿಗರೇ ಹೆಚ್ಚಿರುವ ಕಡೆಗಳಲ್ಲಿ ಬಹಿರಂಗ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಯುಡಿಎಫ್ ಪರ ಮತಯಾಚಿಸಲಿದ್ದಾರೆ. ಏನೇ ಆದ್ರೂ ಚುನಾವಣಾ ಕಣದಲ್ಲೀಗ ಮಾತಿನ ಅಬ್ಬರ ಜೋರಾಗಿದ್ದು ಮತದಾರರು ಯಾರಿಗೆ ಮಣೆ ಹಾಕ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.